मनोजवं मारुततुल्यतेजं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसन्नमामि। ಗಂಟೆ ಓಹೋ ಇಷ್ಟೊತ್ತಿಗೆ ಅಲ್ಲಿ ಇರ್ಬೇಕಾಗಿತ್ತಲ್ಲಪ್ಪ. ಶಿವಬಾ ಹೋಗ್ಬರ್ತೀನಿ. ಒಳ್ಳೇದು. ನಾವು 12ನೇ ಶತಮಾನದ ಮುಖ್ಯ ಪ್ರವಾದಕರಾದ ಬಸವಣ್ಣನವರನ್ನು ಕುರಿತು ಚರ್ಚಿಸಬೇಕಾಗಿದೆ. ಅದು 12ನೇ ಶತಮಾನದಲ್ಲಿ ಬಂದಂತ ಜಗಜ್ಯೋತಿ ಬಸವೇಶ್ವರರು. ಬಸವಣ್ಣನವರ ಜೀವನ ಬಹಳ ಕುತೂಹಲಕಾರಿಯಾದುದು. 8ನೇ ವಯಸ್ಸಿನ ಹುಡುಗನಾಗಿರುವಾಗಲೇ ಈ ಸಮಾಜದಲ್ಲಿ ನಡೆಯತಕ್ಕಂಥ ಅನ್ಯಾಯಗಳನ್ನು ಕುರಿತು ಬಹಳ ಗಂಭೀರವಾಗಿ ಆಲೋಚನೆಯನ್ನು ಮಾಡಿ ಅವುಗಳನ್ನು ತಮ್ಮ ವಚನಗಳ ಮೂಲಕ ಪ್ರತಿಬಿಂಬಿಸಿದರು. ಬಸವಣ್ಣನವರನ್ನು ಕುರಿತಂತೆ ಕನ್ನಡದಲ್ಲಿ ಬಸವರಾಜ ಅಮಲ ಬಸವಚಾರಿ, ಬಸವ ಪುರಾಣ ಮುಂತಾದ ಅನೇಕ ರಚಿತವಾಗಿವೆ. ಜಾತಿ ಭೇದಗಳ ತಾರತಮ್ಯವಿಲ್ಲದೆ ಬಾಳಲಾಗ ವಚನಗಳನ್ನು ರಚಿಸಿ ಜನಗಳಿಗೆ ಸಾರಿದರು.
ನಮ್ಮ ಬಸವಣ್ಣನವರು ಶ್ರೀಮಂತಿಕೆಯ ಮದವೇರಿದ ಲೋಲುಪರನ್ನು ಕುರಿತು ಹೇಳಿರುವ ಒಂದು ವಚನ ಹೀಗಿದೆ: ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಮೇಲೇಳು. ಶಿವ, ಏನೋ ನಿಂದು ಮಾತು? ನಾನೇನ್ ಮಾತಾಡ್ಲಿಲ್ವಲ್ಲ ಸರ್, ಪಾಠ ಕೇಳ್ತಿದ್ದೆ ಅಷ್ಟೇ. ಪಾಠ ಕೇಳ್ತಾ ಇದೆಯಾ? ನಾನು ಎಲ್ಲಿ ನಿಲ್ಲಿಸ್ತೆ ಅಂತ ಹೇಳು. ಅದೇ ಸಿನಿಮಾ. ಸದ್ದು ಏನೋ ಹೇಗಿದೆ ಮೈಗೆ? ಸಿನಿಮಾ ಸಿನಿಮಾ ಅಂತೀಯಾ? ಎಂಥ ಕಾವ್ಯ ತಗೊಂಡು ಪಾಠ ಮಾಡ್ತಾ ಇದ್ದೀನಿ, ಮಧ್ಯ ಸಿನಿಮಾ ಕರಿತೀಯಾ? ಹೋಟ್ಲಲ್ಲಿ ತಿಂದು ಬಿಡೋದು, ಸಿನಿಮಾ ನೋಡ್ಬಿಡೋದು, ಕಾಲ ಕಳೆದು ಬಿಡೋದು. ನಿಮ್ಮಂತವ್ರಿಗೆ ಪಾಠ. ಗೆಟ್ ಔಟ್. ಯಾವ ನೋಡಿದ್ರು ಇಲ್ಲಿ ಬಿದ್ಕೊಂಡಿರುತ್ತೆ. ಗಲೀಜು ಮಾಡಿದ್ರು. ಚಿಕ್ಕಪ್ಪ ಚಿಕ್ಕಪ್ಪ, ಒಂದ್ 30 ರೂಪಾಯಿ ಕೊಡಿ ಚಿಕ್ಕಪ್ಪ. ಯಾತಕಪ್ಪ? ಟೆಕ್ಸ್ಟ್ ಬುಕ್ ಎಲ್ಲ ತಗೋಬೇಕಲ್ಲ ಚಿಕ್ಕಪ್ಪ. ಆಯ್ತು, 50 ರೂಪಾಯಿ ಇಟ್ಕೋ. Thank you, ಪುಸ್ತಕ ಅಂದ್ಮೇಲೆ ಕೊಡ್ಲೇಬೇಕು. ನೋಡಪ್ಪ, ನಿಮ್ಮಪ್ಪ ಊರಲ್ಲಿ ನಿನ್ನ ಓದಲ್ಲ ಅಂತ ಇಲ್ಲಿ ಕಳಿಸಿದ್ದಾರೆ. ನೀನ್ ಇಲ್ಲಿ ಇಟ್ಕೊಂಡು ಓದಿ ವಿದ್ಯಾವಂತನಾಗಿ ನನಗೆ ಒಳ್ಳೆ ಹೆಸರು ತರಬೇಕಪ್ಪ. ನೀನೇನು ಹೆದರ್ಕೋಬೇಡ ಚಿಕ್ಕಪ್ಪ. ಹಾ. ನಿನ್ ಹೆಸರನ್ನ ಮುಂದಕ್ಕೆ ತರಬೇಕಂತಾನೆ ನಾ ಇಲ್ಲಿ ಬಂದಿರೋದು. ಬುದ್ಧಿವಂತ ಬುದ್ಧಿವಂತ. ಚಿಕ್ಕಪ್ಪ ಚಿಕ್ಕಪ್ಪ, ಏನಪ್ಪ? ಒಂದ್ 20 ರೂಪಾಯಿ ಕೊಡು. 20 ರೂಪಾಯಿ ಯಾತಕ್ಕೆ? ಯಾವ್ದೋ ಒಂದು ಒಳ್ಳೆ ಕಾರ್ಯಕ್ಕೆ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ದುಡ್ಡು ಕೇಳ್ತಾನೆ ಇರ್ತಿಯಲ್ಲ, ನಾನು ಎಲ್ಲಿಂದ ತರಬೇಕು? ಊರಲ್ಲಿ ನೀನ್ ಓದಲ್ಲ ಅಂತ ನಿಮ್ಮಪ್ಪ ಇಲ್ಲಿಟ್ರೆ ಇಲ್ಲೂ ಹೀಗೆ ಮಾಡ್ತೀಯಲ್ಲ, ಇದು ಚಂದನಾ? ನಂಗ್ ಚೆನ್ನಾಗಿದೆ. ನಾನ್ ಕಾಲೇಜ್ ಸರಿ ಹೋಗ್ತಾ ಇದ್ದೇನೆ ಇಲ್ವೋ? ಕಾಲೇಜ್ಗೆ ಹೋದ್ರೆ ಸಾಕ, ಒಳ್ಳೆ ಬುದ್ಧಿ ಬೇಡವಾ? ಏನಾಗಿದೆ ನನ್ ಬುದ್ಧಿಗೆ? ನಮ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ಬೇಗ 20 ರೂಪಾಯಿ ಕೊಡು. ಕೊಡೋದಿಲ್ಲ. ನೀನ್ ಕೊಡದೆ ನಮ್ಮ ಅಪ್ಪನ್ ಕಾಗದ ಬರ್ಬಿಟ್ಟು, ಚಿಕ್ಕಪ್ಪ ನಂಗೆ ಹೊಟ್ಟೆ ಸರಿ ಊಟ ಆಗ್ತಾ ಇಲ್ಲ, 50 ಕೆಜಿ ಬಾಡಿ 15 ಕೆಜಿಗೆ ಇಳ್ಬಿಟ್ಟಿದೆ, ಆದ್ರೂ ನಾನು ಕಷ್ಟಪಟ್ಟು ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಹೋಟ್ಲಲ್ಲಿ 1 ಲೋಟ ಕಾಫಿ ಕೊಡೋಣ ಅಂತ 1 ರೂಪಾಯಿ ಕೇಳಿದ್ರೆ ಸಿಕ್ಕಾಪಟ್ಟೆ ಬೈತಾನೆ ಅಂತ ಇನ್ನೇನ ಬರ್ಬಿಡ್ತೀನಿ. ಹೋಗು, ಇನ್ನೊಂದು 10 ರೂಪಾಯಿ ಕೊಡು. 20 ಕೇಳಿದ್ದು. ಆವಾಗ ಕೊಟ್ಟಿದ್ರೆ 20 ರೂಪಾಯಿ, ಇವಾಗ ಮತ್ ಪುನಃ ರೇಟ್ ಜಾಸ್ತಿ ಆಗಿದೆ, 30 ರೂಪಾಯಿ. ಇನ್ನೂ ಲೇಟ್ ಮಾಡಿದ್ರೆ ಆಯ್ತು ತಗೋ, ಹೋಗು. ಇಷ್ಟು ದುಡ್ಡು ತಕೊಂಡು ಏನಪ್ಪಾ ಮಾಡ್ತೀಯ? ನಿನ್ನ ಹೆಸರಲ್ಲಿ ದೇವರಿಗೊಂದು ಅರ್ಚನೆ ಮಾಡಿಸ್ತೀನಿ. ಅರ್ಚನೆ ಮಾಡಿಸ್ತೀಯಾ? ಮಾಡಿಸು, ನಾನು ಬಂದು ನೋಡ್ತೀನಿ. ಜನರೆಲ್ಲ ಒಂದೇ ನಿನ್ನಂತೆ ಶಿವ, ಜಗವೆಲ್ಲ ಏನಪ್ಪ ಮಾಡೋದು? ಹೌಸಲಾಗ್ಬಿಟ್ಟಿದ್ಯಲ್ಲ. ಬೇಗ ಹೋಗೋಣ ಅಂದೆ, ನೀವು ನನ್ನ ಮಾತು ಕೇಳಿದ್ರ? ನಾನೇನ್ ಮಾಡ್ಲಿಲ್ಲ, ಎಲ್ಲ ಚಿಕ್ಕಪ್ಪನಿಂದ. ಸರಿ, ಏನಾರ ಮಾಡೋಣ. ಇದು ಅಣ್ಣವ್ರ ಪಿಕ್ಚರ್ ಕಣೆಯ, ಬೇಕಾದ್ರೆ ತಗೊಂಡೋಗಿ 3 ದಾರು. ತಗೋ. ಬಂದಿದ್ದಾನೆ, ಆಗಲ್ಲ ಅವನಯ್ಯ. 3 ದಾರು ತಗೊಂಡು ಹೋಗಿದ್ರೆ ತಿನ್ಕಚ್ಚೆ 3 ದಾರು ಬಹಳ ಜಾಸ್ತಿ ತಿನ್ಕಚ್ಚೆ 3 ಮಾಡ್ಕೊಳ್ಳಿ. ನಿನ್ನೆ ದಾಫ್ ಟಿಕೆಟ್ ಇದೆ, ಕೊಡ್ಲಾ? 3 ದಾರು ಕೊಡಿ. ಒಳ್ಳೆ ಗಿರಾಕಿ ಸಿಗಲು ಹೋದ್ರೆ. ರೀ, ಬೇಗ ಬನ್ರಿ. ಬಂದೆ. ಅಯ್ಯೋ, ಹೊತ್ತಾಗುತ್ತೆ. ಹೋಲಿ, 3 ದಾರ ಮಾಡ್ಕೊಡಿ. ಸ್ವಾಮಿ ಸ್ವಲ್ಪ ಸುಮ್ಮನೆ ಇರ್ರಿ. ಅರೆ 3 ದಾರಕ್ಕೆ ಕೊಡ್ರಿ.
310. ಯಾಕ್ರಿ ಈಗ ತಾನೇ ಹೇಳಿದ್ರೆ 3 ಅಂತ ಆವಾಗ ನೋಡಿರ್ಲಿಲ್ಲ 3 ಒಂದೇ, ಈಗ ನೋಡ್ಬಿಟ್ನಲ್ಲ 310. ಯಾಕ್ರಿ ಅದು? ರೀ ನೀವು ಸಿನಿಮಾ ಟಾಕೀಸ್ ಒಳಗೆ ಯಾಕೆ ಹೋಗ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ರಿ. ಯಾಕ್ರಿ ನಾವು ಸಿನಿಮಾ ನೋಡಕ್ಕೆ ಹೋಗ್ತಾ ಇರೋದು. ಎಲ್ಲಿ ಕುತ್ಕೊಂಡು ಒಂದೇ ಸಿನಿಮಾ ತಾನೆ, ಹಾಗಿದ್ರೆ ಒಬ್ಬರಿಗೆ ಆ ಮೂಲೆ ಒಬ್ಬರಿಗೆ ಈ ಮೂಲೆ ಕೊಡ್ಲಾ? ಬೇಗ ಬನ್ರಿ. ಕೊಡ್ಲಾ? ₹6 ಮಾಡ್ಬಿಟ್ಟು ಟಿಕೆಟ್ ಕೊಟ್ಬಿಡ್ರಿ. ರೀ ಅಲ್ರಿ, ನೀವು ತಿಂಡಿ ತಿನ್ನೋಕೆ ಹೋಟ್ಲ್ಗೆ ಹೋದ್ರೆ ₹50 ಖರ್ಚಾಗತ್ತೆ. ನನಗೊಂದು ₹20 ಕೊಡಕ್ ಕಳ್ಸಿರಲ್ರಿ. ರೀ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲಲ್ರಿ. ದುಡ್ಡಿಲ್ದೆ ಹುಡುಗಿನ ಕರ್ಕೊಂಡು ಪಿಕ್ಚರ್ ನೋಡಕ್ ಬಂದಿದ್ರಲ್ರಿ. ಒಂದ್ ಕೆಲಸ ಮಾಡಿ, ತಗೊಳ್ಳಿ ಟಿಕೆಟ್ ಫ್ರೀಯಾಗಿ ಕೊಡ್ತೀನಿ, ತಗೊಳ್ಳಿ. ಜೊತೆಗೆ ಒಂದು ₹5 ಕೊಡ್ತೀನಿ. ಇಂಟ್ರೋಲ್ ಅಲ್ಲಿ ಕಾಫಿ ತಿಂಡಿ ಕುಡಿದು ಮಜಾ ಮಾಡೋಗಿ. ನಾನು ಆ ಹುಡುಗಿನ ಕರ್ಕೊಂಡು ಒಳಗಡೆ ಹೋಗ್ತೀನಿ. ಮತ್ತೆ ಮತ್ತೆ ಒಳ್ಳೆ ವಿಲ್ಲನ್ ಆಡ್ದಂಗ ಆಡ್ತಿರಲ್ರಿ. ಹೌದು, ನೀವು ಅವರು ಹೀರೋ ಹೀರೋಯಿನ್ ಆದ್ಮೇಲೆ ನಾನು ವಿಲ್ಲನ್ನೇ. ತಗೊಳ್ಳಿ, ಇಬ್ರು ಪಕ್ಕದಲ್ಲೇ ಕೊಟ್ಟಿದ್ದೀನಿ. ಆ ಪಕ್ಕನೂ ಯಾರಿಲ್ಲ, ಈ ಪಕ್ಕನೂ ಯಾರಿಲ್ಲ, ಮಜಾ ಮಾಡ್ಬೋದು. ಹೋಗಿ 3 ನಿಮ್ದಲ್ಲ ಹೋಗಿ. ನಿಮ್ ಸೆಟ್ಲ್ ಆಯ್ತು, ಹೋಗಿ. ಇಲ್ಲೂ ಹೋಗಿ. ಐಸ್ ಕ್ರೀಮ್ 2 ಐಸ್ ಕ್ರೀಮ್ ಕೊಡಪ್ಪ. ಬಾ 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 ಬಾ. ಐಸ್ ಕ್ರೀಮ್ ತಗೊಡ್ತೀಯಾ? ತಗೊಡ್. ಅರ್ಚನೆ ಮಾಡ್ತೀಯಾ? ಐಸ್ ಕ್ರೀಮ್ ಐಸ್ ಕ್ರೀಮ್. ಒಳ್ಳೆ ಶಿವ ಪೂಜೆಯಲ್ಲಿ ಕರಡಿ ಬಂದಂಗ್ ಬಂದಿದ್ದಾನೆ. ಯಾರೇ ಅದು? ಯಾರು ಇಲ್ಲ ಬಾ. ಯಾಕೂ ಇಲ್ವಾ? ಒಬ್ಬ ಹುಡುಗ ಒಬ್ಬ ಹುಡುಗಿನ ಸಿನಿಮಾ ಕರ್ಕೊಂಡು ಹೋಯ್ತಿದ್ರೆ ಎದುರುಗಡೆ ಅವ್ರ ಚಿಕ್ಕಪ್ಪ ಗೂಳಿ ತರ ನಿಂತಿದ್ರೆ ಎದುರಿಕೆ ಆಗೋದಿಲ್ವಾ? ಚಿಕ್ಕಪ್ಪನ? ನನ್ ಚಿಕ್ಕಪ್ಪನೇ ಇಲ್ಲ, ಇವನ್ನೆಲ್ಲ ಗೇಟ್ ಕೀಪರ್ ಇರ್ಬೇಕು ಬಾ. ಏಯ್, ನಾನ್ ಚಿಕ್ಕಪ್ಪ ಅಲ್ವಾ? ಸರಿ ನೋಡು, ನನ್ ಚಿಕ್ಕಪ್ಪನೂ ಇಲ್ಲ ದೊಡ್ಡಪ್ಪನೂ ಇಲ್ಲ, ನನ್ಗಿರೋದು ಒಬ್ಬನೇ ಅಪ್ಪ, ದಾವಣಗೆರೆ ಸಿದ್ದಪ್ಪ. ದಾವಣಗೆರೆ ಸಿದ್ದಪ್ಪ? ಮನೆಗೆ ಬಾ, ವಿಚಾರಿಸ್ಕತ್ತೀನಿ. ತನುವು ಮನವು ಇಂದು ನಿಂದಾಗಿದೆ, ಆಸೆಯು ಎದೆಯ ತುಂಬಿ ಏನೋ ಉಲ್ಲಾಸ, ಏನೋ ಸಂತೋಷ ಇದೇನೋ. ತನುವು ಮನವು ಇಂದು ನಿಂದಾಗಿದೆ. ಯುಗ ಉರುಳಿ ಯುಗ ಬರಲಿ, ಪ್ರತಿ ಜನುಮದಲ್ಲೂ ನಲ್ಲೇ ಬೆರೆತಿರುವ ಜೀವಗಳು ಎಂದೆಂದು ಒಂದು. ಮಿಂಚುಗಳ ಮಾಲೆಯನ್ನು ಹಾಕಿ ಇಂದು ಮರೆಯದ ರಾತ್ರಿ ವೇಳೆಯು. ತನುವು ಮನವು ಇಂದು ನಿಂದಾಗಿದೆ, ಆಸೆಯು ಎದೆಯ ತುಂಬಿ ಏನೋ ಉಲ್ಲಾಸ, ಏನೋ ಸಂತೋಷ ಇದೇನೋ 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 ಇದೆ. ನಿಂತ್ಕೊಳ್ಳ. ಏನಂದೆ? ಗೇಟ್ ಕಾಯವನ ನಾನು, ಟಿಕೆಟ್ ಅರಿಯವನೇನ ನಾನು? ಚಿಕ್ಕಪ್ಪ ಹೋಪ್ಸ್ಕೊಬೇಡ ಚಿಕ್ಕಪ್ಪ. ನನ್ ಚಿಕ್ಕಪ್ಪ ಅನ್ಬೇಡ.
ಸಾರಿ ಚಿಕ್ಕಪ್ಪ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ವಲ್ಲ ನೀನು. ಏನಂತ ಪರಿಸ್ಥಿತಿ ನಿನ್ಗೆ? ಒಂದ್ ಹುಡುಗಿನ ಈಗಿನ ಕಾಲ ಲವ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅದ್ರಲ್ಲೂ ಸಿನಿಮಾ ಕರ್ಕೊಳ್ಬೇಕಂದ್ರೆ ಇನ್ನೂ ಕಷ್ಟ. ಅಂತದ್ರಲ್ಲಿ ಎದುರುಗಡೆ ರೌಡಿ ತರ ಬಂದು ನಿಂತಿದ್ಯಲ್ಲ, ಆ ಹುಡುಗಿ ನೀನ್ ನೋಡಿ ಹೆದರ್ಕೊಳ್ಳಲ್ವಾ? ಹೌದಾ? ಅದಕ್ಕೆ ನಿನ್ ಗೇಟ್ ಕೀಪರ್ ಅಂತ ಹೇಳಿದ್ದು. ನಿಮ್ಮಪ್ಪ ಊರಲ್ಲಿ ನೀನ್ ಸಾಕೋದಿಕ್ಕೆ ಎಷ್ಟು ಕಷ್ಟಪಟ್ಟ ಅಂತ ಈಗ ಗೊತ್ತಾಗ್ತಾ ಇದೆ. ಅದ್ ಸರಿ, ಬೆಳಿಗ್ಗೆ ಎಷ್ಟು ದುಡ್ಡು ಬೇಕು ನಿನ್ಗೆ ಖರ್ಚಿಗೆ? ಯಾತಕ್ ಚಿಕ್ಕಪ್ಪ? ಆ ಹುಡುಗಿನ ಸಿನಿಮಾ ಕರ್ಕೊಂಡು ಹೋಗೋದಿಕ್ಕೆ, ಹೋಟ್ಲು ಕರ್ಕೊಂಡು ಹೋಗಿ ನಾಷ್ಟಾ ಕೊಡ್ಸೋದಿಕ್ಕೆ. ಅಯ್ಯೋ ಅಯ್ಯೋ ಚಿಕ್ಕಪ್ಪ, ಎಷ್ಟು ಒಳ್ಳೆ ಚಿಕ್ಕಪ್ಪ ನೀನು. ನನ್ನ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅದ್ ಸರಿ, ಎಷ್ಟು ಬೇಕು? ಒಂದ್ 25 ಕೊಡಿ ಚಿಕ್ಕಪ್ಪ. 25 ಸಾಕಾ? ಸಾಕು. 25 ಸಾಕಾ? ಸಾಕು. ಈಗ ಒಂದು ಕೊಟ್ಟಿದ್ದೀನಿ, ಇನ್ 24ನ ನಿಮ್ಮಪ್ಪನ ಕೈಯಿಂದ ಕೊಡಿಸ್ತೀನಿ. ನೀನ್ ಈಗಲ್ಲ ಹೊಡೆದ್ರೆ ನಮ್ಮ ಅಪ್ಪನ ಕಾಗದ ಬರೀತೀನಿ, ಗಿಳಿನ್ ಸಾಕಿ ಗಿಡಗನ್ ಕೈ ಕೊಟ್ಟಿದ್ಯಾ ಅಂತ. ಗಿಳಿ ನೀನು, ಗಿಡ್ಗ ನಾನಾ? ಮೂತಿ ನೋಡು. ನಿಮ್ಮಪ್ಪನ್ಗೆ ಕಾಗದ ನೀನ್ ಬರಿಬೇಡ, ನಾನೇ ಬರಿತೀನಿ. ನಿಮ್ಮಪ್ಪನ್ನ ನಾನೇ ಇಲ್ಲಿ ಕರೆಸ್ತೀನಿ. ಅಪ್ಪ, ಈ ಚಿಕ್ಕಪ್ಪನ ಏಟೆ ತಡಿಯಕ್ಕಾಗಿಲ್ಲ, ಇನ್ನು ಅಪ್ಪನ ಇಟ್ಟು ಹೇಗಪ್ಪ ತಡೆಯೋದು? ಚಿಕ್ಕಪ್ಪ ಎಲ್ಲ ಪೈಲ್ವಾನ್ ಆಗಿದೆ ಅಂತ ಕಾಣಿಸುತ್ತೆ ಮೊದಲು. ಯಾವ ನಡುವೆ ಇಲ್ಲಿರುತ್ತೆ. ಅಯ್ಯೋ ಪೀಡೆ, ಎಂತ ಒಳ್ಳೆ ಕನ್ಸನ್ ಹಾಳು ಮಾಡ್ಬಿಡ್ತು. ಒಂದು ನಾನು ಇರ್ಬೇಕು ಈ ಮನೆಯಲ್ಲಿ, ಇಲ್ಲ ನೀನೇ ಇರ್ಬೇಕು. ಬೆಳ್ಳುಳ್ಳಿ ಈರುಳ್ಳಿ 60 ಆಯ್ತಾ? ಯಾರತ್ರ ಬಿಡ್ತಿದ್ರಿ ಬುರುಡೆನ? ಇನ್ನೊಂದ್ ಸಾರಿ ಏನಾದ್ರು ನೀವು ಈ ರೀತಿ ಸುಳ್ಳಕ್ಕೆ ಹೇಳಿ ದುಡ್ಡು ಹೊಡೆದ್ರೋ ದಡ್ಡಮ್ಮಂಗೆ ಹೇಳ್ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಉಂಡ್ ಮನೆಗೆ ದ್ರೋಹ ಬಗ್ಗೆ ಬೇಡ್ರೋ ನನ್ನ ಮಕ್ಕಳ್ರ, ನಡೀರಿ. ತಗೊಳ್ರಿ ಕಾಫಿನ, ಹೋಗಿ ಎಬ್ಬಸ್ರಿ ಅವನ್ನ. ಯಾರನ್ನೇ? ಇನ್ಯಾರನ್ರಿ? ಗೋಪಿನ. ಯಾಕೆ? ನನಗ್ ಬೇಕು. ನಾನ್ ಎದ್ದಿದ್ದೀನಲ್ಲೇ. ಅವನ್ ಮಾಡೋ ಕೆಲ್ಸನ ನೀವ್ ಮಾಡೋಕ್ಕಾಗಲ್ವಲ್ಲ? ಅಯ್ಯೋ ಅಯ್ಯೋ ಅಯ್ಯೋ. ನೋಡಿ, ನೀವ್ ಹೋಗಿ ಎಬ್ಬಸ್ತಿರೋ ಇಲ್ಲ ನಾನು ಎಬ್ಬಸ್ಲೋ? ಅಯ್ಯೋ, ಸ್ವಲ್ಪ ಮಾತಾಡ್ಬೇಕ್ರಿ. ಹಾಗ ಮಾತ್ರ ಮಾಡಬೇಡ, ನಾನೇ ಹೋಗಿ ಎಬ್ಬರಿಸ್ತೀನಿ. ಇದು ನಿಮ್ಗಲ್ಲ, ಅವನಿಗೆ. ಹೋಗಿ. ನಾನು ಕೇಳಿದಾಗ ಏನ್ ಕೊಟ್ಟಿದೀಯಾ? ನೀನ್ ಕೊಟ್ಟಾಗೆಲ್ಲ ಈಸ್ಕೋಬೇಕು ಅಷ್ಟೇ. ಗೋಪಿ, ಗೋಪಣ್ಣ ಎದ್ದಾಳಪ್ಪ, ನನ್ನ ಹೆಂಡತಿ ಕರೀತಾ ಇದ್ದಾಳೆ. ತಗೋಪ್ಪ ಕಾಫಿನ. ಏನಿಲ್ಲಪ್ಪ, ಭಾಮ ತಂದೆಯಿಂದ ಟೆಲಿಗ್ರಾಮ್ ಬಂದಿದೆಯಂತೆ, ಇವತ್ ಬರ್ತಿದಾರಂತೆ. ನೀನ್ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಗಾಡಿ ಕಟ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗು. ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ. MLA ಗೌಡ್ರು ಕಾರ್ನಲ್ಲಿ ತಾನೇ ಬರೋದು, ಗಾಡಿ ಯಾಕೆ ಬೇಕು? ಸಾಮಾನೆಲ್ಲ ಹಾಕೊಂಡ್ ಬರೋಕೆ. ಏನು? ಗೌಡ್ರು ಕಾರ್ನಲ್ಲಿ, ಅವ್ರ ಸಾಮಾನು ಗಾಡಿಲಿ. ಗೌಡ್ರು ಸಾಮಾನು ಅಷ್ಟಿದ್ಯಾ? ಇರಲ್ವೇ ಮತ್ತೆ, ನಿಮ್ ಹಾಗೆ ಅನ್ಕೊಂಡ್ರ? ಎಷ್ಟೋ ದಿವಸದ ಮೇಲೆ ಹೆಂಡ್ತಿನ ಕರ್ಕೊಂಡ್ ಬರ್ತಿದ್ದಾರೆ, ಸಾಮಾನ್ ಸರಂಜಾಮ್ ಇರೋಲ್ವೇ? ಅದು ಅಲ್ದೆ MLA ಬೇರೆ, ಅವ್ರಿಗೆ ಗಾಡಿನೇ ಬೇಕು. MLA ಸಾಮಾನ್ ತರೋಕೆ ಗಾಡಿ ಬೇಕು ಅಂದ್ರೆ ಇನ್ MP ಸಾಮಾನ್ ತರೋಕೆ ಲಾರಿನೇ ಬೇಕು.
ಹೋಗು ಡ್ಯಾಡಿ, ಇಷ್ಟ ದಿನ ಯಾಕೆ ಬರ್ಲಿಲ್ಲ? ನೀನಾದ್ರೂ ಬರ್ಬಾರ್ದ ಮಮ್ಮಿ? ನಾನೇನಮ್ಮ ಮಾಡ್ಲಿ, ನಿಮ್ ತಂದೆ ಇದ್ ಕಡೆ ನಾನಿರ್ಬೇಕಲ್ವಾ? ನೀನೇನೋ ಹೇಳ್ತೀಯಮ್ಮ, ಆದ್ರೆ ಏನ್ ಮಾಡೋದು, ರಾಜಕೀಯ ನಮ್ಮ ರಾಜಕೀಯ. ಅಂದ್ಹಾಗೆ ರವಿ ರವಿ ಅಂತ ಹೇಳ್ತಿದ್ನಲ್ಲಮ್ಮ, ಅವರೇ ಇವರು. ಹಲೋ ಹಲೋ. ಬನ್ನಿ ಬನ್ನಿ ಹೋಗೋಣ. ಬಾಮ್ಮ, ಬಾ ಮಮ್ಮಿ. ಬನ್ನಿ ರವಿ, ಕೂತ್ಕೊಳ್ಳಿ. ಡ್ಯಾಡಿ, ನಿಮ್ಗೆ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ, ಬನ್ನಿ. ಮಮ್ಮಿ, ಇವ್ರೆ ಗೋಪಿ ಅಂತ. ಗೋಪಿ, ನೋಡು, ನಮ್ ತಂದೆ ಬಂದಿದ್ದಾರೆ. ಅಮ್ಮ, ಏನಮ್ಮ? ನೋಡು, ಮೇಲ್ ರವಿ ಇದ್ದಾರೆ, ಹೋಗಿ ಕಾಫಿ ಕೊಟ್ಬಿಡ್ಬಮ್ಮ. ಹೋಗಮ್ಮ, ನನ್ ಕೈಲಿ ಆಗಲ್ಲ. ನೋಡು, ಹಾಗೆಲ್ಲ ಅನ್ಬಾರ್ದಮ್ಮ, ನಮ್ಮನೆಗ್ ಬಂದಿದಾರಲ್ವಾ, ಹೋಗಮ್ಮ. ಕೊಟ್ಬಿಟ್ ಬಾ. ಕೊಡು. ಕಾಫಿ. ಹಲೋ, ಕಮಿನ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಏನು? ಏನಿಲ್ಲ. ಗೋಪಿ, ಏನಯ್ಯ ಆರಾಮ ಮಲಗಿಬಿಟ್ಟಿದ್ಯಾ? ಕೆಲ್ಸಕ್ಕೆ ಹೋಗಲ್ವಾ? ಇನ್ಮೇಲೆ ನಾನು ಹೋಗೋದಿಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಮತ್ತೆ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂತ? ನೋಡು, ನೀನ್ ಹುಡ್ಕೊಂಡು ಯಾರು ಬಂದಿದ್ದಾರೆ ಅಂತ. ಗೋಪಿ, ಯಾಕೆ ಬರ್ಲಿಲ್ಲ? ನಂಗೆ ಮನ್ಸು ಸರಿ ಇಲ್ಲ. ಯಾಕೆ? ಏನಾಯ್ತು? ಯಾವುದೋ ಒಂದು ಅಮೂಲ್ಯವಾದ ವಸ್ತುನ ಕಳ್ಕೊಂಡಿದ್ದೆ, ಅದೀಗ ಸಿಕ್ತು. ಆದ್ರೆ ಅದ್ರ ಸುತ್ತ ಮುಳ್ಳಿನ ಬೇಲಿ ಇದೆ ಅಂತ ನನಗೆ ಗೊತ್ತಾಯ್ತು. ಆ ಮುಳ್ಳಿನ ಬೇಲಿ ನಿರ್ಮೂಲ ಮಾಡೋ ಶಕ್ತಿನೂ ನನ್ನಲ್ಲಿಲ್ಲ. ಆ ಅಮೂಲ್ಯವಾದ ವಸ್ತುನ ಪಡೆಯೋ ಚೈತನ್ಯನೂ ನನ್ನಲ್ಲಿಲ್ಲ. ನೀನ್ ಏನ್ ಹೇಳ್ತಾ ಇದೀಯಾ ಅಂತ ನನಗ್ ತಿಳಿತಾನೂ ಇಲ್ಲ. ಬಾ ಹೋಗೋಣ. ಬಾ ಕೂತ್ಕೋ. ಗೋಪಿ, ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ? ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಈ ಫೋಟೋದಲ್ಲಿರೋದು ಯಾರು ಗೊತ್ತಾ? ಯಾರ್ದಿದ್ ಫೋಟೋ? ಇದು ನಮ್ಮ ತಾಯಿ, ಇದು ನಾನು, ಇದು ನಮ್ಮ ತಂದೆ, ಇದು ಯಾರಿದು? ಯಾರು ಇಲ್ಲ, ಹೋಗ್ಲಿ ಬಿಡಿ. ಗೋಪಿ, ನೀನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿದೀಯಾ. ಏ ಗೋಪಿ, ಗೋಪಿ, ಅಯ್ಯಯ್ಯೋ.
ನನ್ನ ಹೆಂಡತಿ ಅಂತ ಹೇಳೋದ್ರಲ್ಲಿ ತಪ್ಪೇನು? ಹೇಳಿ ನೋಡ್ಲಾ. ನೀನಿರೋ ಸ್ಥಿತಿಗೆ ರತಿ ಅಂತ ಹೆಣ್ಬೇಕೇನೋ? ಸ್ಥಿತಿಗೆ ಏನಾಯ್ತು? ನಿನ್ ಮುಖ ನೋಡ್ಕೊಂಡಿದ್ಯೇನೋ? ನೋಡ್ಕೊಂಡಿದ್ದೀನಲ್ಲ. ನೋಡೋದು ಇನ್ನೊಂದ್ ಸಾರಿ ಅವಳನ್ನ ಹೆಂಡತಿ ಅಂದ್ಯೋ ಹುಷಾರ್. ಇಲ್ಲಪ್ಪ, ಆ ವಿಷಯನೇ ಇತ್ತಲ್ಲ. ಇವಳೆ ನನ್ನ ಮಗಳು, ತುಂಬಾ ಚೆನ್ನಾಗಿ ಸಾಕಿದ್ದೀನಿ. ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮನೆಗೆ ಬಂದಿದ್ದು ತುಂಬಾ ಸಂತೋಷ ವಿಶ್ವನಾಥ್ ಅವರೇ. ನೀನು ಹೋಗಮ್ಮ ಒಳಗೆ. ನಮ್ಮ ಹುಡುಗ ರವಿ ಯಾವ ಹುಡುಗಿನೂ ಒಪ್ಪದೇ ಇದ್ದವನು ನಿಮ್ಮ ಹುಡುಗಿನ ಒಪ್ಪಿದ್ದಾನೆ. ಯಾವ ಋಣ ಸಂಬಂಧ ಏನೋ? ಹತ್ತಿರದ ಮುಹೂರ್ತ ನೋಡಿ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ರವಿ ಇಲ್ಲೇ ಇರಲಿ. ಏನಿದು? ನಾನು ಯಾರು ಅಂತ ಗೊತ್ತಾ? ನಾನು ಯಾರು ಅಂತ ಗೊತ್ತಾದ್ರೆ ನೀನು ತುಂಬಾ ಸಂತೋಷ ಪಡ್ತೀಯ. ಯಾರು? ಹೇಳ್ತೀನಿ. ಈಗ ಹೇಳೋ ಕಾಲ ಬಂದಿದೆ. ಹೌದು, ನಾನೇ ನಿನ್ ಗಂಡ. ಏನು? ನೀನ್ ನನ್ ಗಂಡನ? ಅಯ್ಯೋ ಮಾಮ. ಏ ಗೋಪಿ, ಏನಾಯ್ತು? ಏನಾಯ್ತು ನಿನ್ಗೆ? ಯಾಕೊಂಥರ ಇದೆಯಾ? ಏನಿಲ್ಲ. ಏನೇ ರೇವತಿ, ಏನ್ ಮಾಡ್ತಾ ಇದೀಯಾ? ಭಾಮನ್ನ ಆ ಹುಡುಗಿ ಕೊಡೋದಾ? ಅಮ್ಮ, ಬಂದಿರೋದು ಯಾರು ಅನ್ಕೊಂಡಿದ್ದೀರಾ? ದೊಡ್ಡ ಮನುಷ್ಯರು. ಈ ಸಂಬಂಧ ಬೆಳೆಸ್ಬೇಕಾದ್ರೆ ನಮ್ಮ ಯಜಮಾನ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾ? ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೆ ಬುದ್ಧಿ ಬೇಡವಾ? ಅಮ್ಮ, ಈ ವಿಷಯ ಅವ್ರ ಕಿವಿಗೆ ಬಿದ್ರೆ ಅವ್ರು ಸುಮ್ನಿರೋದಿಲ್ಲ. ಎಲ್ಲ ಮರ್ತ್ ಬಿಟ್ರೆ ಒಳ್ಳೇದು. ರೇವತಿ, ನಾವು ಮರಿಬಹುದು, ಆದ್ರೆ ಸತ್ತು ಸ್ವರ್ಗದಲ್ಲಿರೋ ಪಾರ್ವತಿ ಆತ್ಮ ಖಂಡಿತ ನಿನ್ನ ಕ್ಷಮಿಸಲ್ಲ. ಅಮ್ಮ, ಮೊದ್ಲೇ ನನ್ ಗಂಡ ಕೋಪಿಷ್ಟ. ಅವರೇ ಈ ಸಂಬಂಧ ಒಪ್ಕೊಂಡ್ ಬಂದಿರ್ಬೇಕಾದ್ರೆ ನನ್ನನ್ನು ಏನ್ ಮಾಡ್ಬೇಕು ಅಂತಿ? ನಿನಗೂ ನಿನ್ ಗಂಡನ್ಗೂ ಇಂಥ ದುರ್ಬುದ್ಧಿ ಇದ್ರೆ ಖಂಡಿತ ಉದ್ಧಾರವಾಗಲ್ಲ. ಅತ್ತಿಗೆ, ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟು ನಮ್ ಸಂಸ್ಕೃತಿ ಮಾತ್ರ ಮರಿಬೇಡ. ಅತ್ತಿಗೆ, ಭಾಮ ನನ್ ಸೊಸೆ, ಯಾವತ್ತಿದ್ರು ಅವಳು ನನ್ ಸೊಸೆ. ಬೇರೆಯವರ ಮನೆಗೆ ಹೋಗೋದಕ್ಕೆ ನಾನು ಒಪ್ಪೋದಿಲ್ಲ. ಪಾರ್ವತಿ, ರೇವತಿ, ಯಾಕೆ? ಏನಾಯ್ತು? ಏನು ಅಂದ್ರೆ, ನಮ್ ಭಾಮನ್ನ ಆ ಹುಡುಗನಿಗೆ ಕೊಡ್ಲೇಬೇಕಾ? ಯಾಕೆ ರೇವತಿ? ಈಗ ನಮ್ಗೇನ್ ಕಡಿಮೆ ಆಗಿದೆ? ದೇವರ ಕೃಪೆಯಲ್ಲಿ ದೊಡ್ಡಕ್ಕಾಗಿ ಬಾಳ್ತಾ ಇದೀವಿ. ನಮ್ ಭಾಮನ್ನ ಅದಕ್ಕೆ ಮನೆ ಕಳಿಸ್ಬಿಟ್ರೆ? ಚಿನ್ನದಂತ ಮಗಳನ್ನ ಆ ಪರದೇಶಿ ಮನೆ ಕಳಿಸುವಂತೀಯ ಅಂತ ಮಾತಾಡ್ಬೇಡಿ. ನಾವು ಒಂದ್ ಕಾಲದಲ್ಲಿ ಅವ್ರ ಆಶ್ರಯ ಬೇಡದವ್ರು ಅನ್ನೋದನ್ನ ಮರಿಬೇಡಿ. ಆಶ್ರಯ ಬೇಡದೆ ನಿಜ. ಅದಕ್ಕೋಸ್ಕರ ಅವ್ರಿಗೇನ್ ಬೇಕಾದ್ರೂ ಸಹಾಯ ಮಾಡೋಣ. ಬೇಕು ಅಂದ್ರೆ 10 ಎಕರೆ ಜಮೀನ್ ಕೊಡೋಣ. ಇರೋಕ್ ಮನೆ ಕೊಟ್ಟು ಸಾಯೋವರೆಗೂ ಊಟ ಹಾಕೋಕ್ಕೂ ಸಿದ್ಧ. ಆದ್ರೆ ಈ ಸಂಬಂಧ ಮಾತ್ರ ಬೇಡ ರೇವತಿ. ನೋಡಿ, ನಾನ್ ಕಣ್ಮುಚ್ಚಿದೆ ಅಂದ್ರೆ ಸಾಕು, ಅದಕ್ಕೆ ನನ್ನನ್ನ ಕಾಡಿ ಬೇಡ್ತಾಳೆ. ನನ್ ಸೊಸೆ ನನ್ನ ಮನೆಗೆ ಕಳಿಸ್ಕೊಡು ಅಂತಾಳೆ. ನಂಗೆ ಯಾಕೋ ಚಿಂತೆ ಹತ್ಬಿಟ್ಟಿದೆ. ನಾವೇನೋ ದೊಡ್ಡ ತಪ್ಪು ಮಾಡ್ತಿದ್ದೀವೇನೋ ಅನ್ಸುತ್ತೆ. ತಪ್ಪೇನು ಮಾಡ್ಲಿಲ್ಲ. ಇದು ರಾಜಕೀಯ. ಹಣ ಇದ್ರೇನೆ ಮನುಷ್ಯನಿಗೆ ಬೆಲೆ. MP ಮಗನ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ಸಂಬಂಧ ಬೆಳೆಸಿದ್ರೆ ಡೆಲ್ಲಿವರೆಗೂ ಕನೆಕ್ಷನ್ ಇರುತ್ತೆ. ನೀನ್ ಯಾವುದನ್ನು ತಲೆ ಹಚ್ಕೋಬೇಡ, ಚಿನ್ನ ಮಲಕ್ಕೋ. ನನಗ್ ಗೊತ್ತು ಯಾವಾಗ ಏನೇನು ಮಾಡ್ಬೇಕು ಅಂತ. ಇದೇ ರಾಜಕೀಯ.
ರವಿ ನಮ್ ತೋಟ ಎಲ್ಲ ನೋಡ್ಬೇಕಂತೆ, ಹೋಗಿ ತೋರ್ಸ್ಕೊಂಬಮ್ಮ. ಸರಿ ಡ್ಯಾಡಿ. ಹೋಗಿ ಬನ್ನಿ ರವಿ. ಆಗ್ಲಿ ಮಾವ. ಬಾಯ್ ಡ್ಯಾಡಿ. ಬಾಯ್. ಕೂತ್ಕೊಳ್ಳಿ. ಗೊತ್ತಾಗಿದ್ರೆ ಖಂಡಿತ ನಾನು ನಿಮ್ ಜೊತೆ ಬರ್ತಾ ಇರ್ಲಿಲ್ಲ. ಪ್ಲೀಸ್, ಕಾಲನ ವ್ಯರ್ಥ ಮಾಡ್ಬೇಡ. ಬೇಡಿ ಬೇಡಿ. ಈ ಚಳಿ ಗಾಳಿ ಹಿತವಾದ ವಾತಾವರಣ ನಮ್ಮಪ್ಪಿಗೆ ಬಯಸ್ತಾ ಇದೆ. ಬಾ. ಅಮ್ಮ ಸುಳ್ಳು ಹೇಳ್ತಿದ್ದಾನಮ್ಮ. ನನ್ನನ್ನ ಆ ರವಿ ನನ್ಗೆಲ್ಲ ಗೊತ್ತಿದೆ ಕಣಿ. ಗೊತ್ತಿದ್ದು ಸುಮ್ಮನೆ ಇದೆಯೇನಮ್ಮ? ಅಮ್ಮ ಗೋಪಿ ನೋಡಿದ್ದಾರಮ್ಮ. ಅವನನ್ನ ಕಾಪಾಡಮ್ಮ. ಹೊಡಿ ಮಾವ. ಕುದುರೆ ಹೊಡೆಯೋ ಚಾಟಿಲಿ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟ. ಇಷ್ಟಕ್ಕೂ ನಾನು ಬಾಮ ಜೊತೆಲಿ ಹೋಗಿದ್ದೆ ತಪ್ಪ. ನೋಡು, ಇನ್ನೊಂದ್ ಸಾರಿ ಅವ್ರ ತಂಟೆಗೆ ನಾನು ಹೋದ್ರೆ ನಿನ್ ಜೀವ ತೆಗೆದು ಬಿಡ್ತೀನಿ. ಅವ್ರು ಯಾರು ಗೊತ್ತೇನೋ? ನನ್ನ ಭಾವಿ ಅಳಿಯ ಕಣೋ, ನನ್ನ ಭಾವಿ ಅಳಿಯ. ಲೇ ಮುನಿಯ ಬುದ್ಧಿ, ಬೇಗ ಹೋಗಿ ಪುರೋಹಿತನ ಕರ್ಕೊಂಬನ್ನಿ, ಲಗ್ನ ಪತ್ರಿಕೆ ಬರ್ಸ್ಬೇಕು. ಹೋಗ್. ರೇವತಿ, ರೇವತಿ, ಆದಷ್ಟು ಬೇಗ ನಮ್ಮ ಮಗಳು ಭಾಮಾಗಿ ಮದುವೆ ಆಗ್ಬೇಕು. ಸಿಕ್ಕಿರೋ ಎಂಪಿ ಮಗ ತಪ್ಪು ಹೋದ್ರೆ ನನ್ನ ರಾಜಕೀಯ ಜೀವನ ಹಾಳಾಗುತ್ತೆ. ಈ ಮದ್ವೆ ನಂಗೆ ಇಷ್ಟ ಇಲ್ಲ. ಮುಚ್ಚ ಬಾಯಿ. ಯಾವ ಹುಡುಗರಿಗೆ ನನ್ನ ಮಗಳು ಕೊಡ್ಬೇಕು ಅಂತ ನನಗೆ ಗೊತ್ತು. ರಂಗೇಗೌಡ, ಭಾವನ ಮೇಲೆ ನಿನ್ಗೇನು ಹಕ್ಕಿಲ್ಲ ಕಣೋ. ಅವಳು ಸಿದ್ದೇಗೌಡನ್ ಸೊಸೆ ಕಣೋ. ತಿರುಪೆ ಅವನ ಮನೆ ಆಶ್ರಯಿಸ್ತೀಯೋ, ಇಲ್ಲ ಡೆಲ್ಲಿ ಮಂತ್ರಿ ಮನೆ ಸೇರ್ತೀಯೋ? ವಿದ್ಯಾವಂತನ ಕಟ್ಕೋತೀಯೋ, ಇಲ್ಲ ಮೂಡನ್ನು ಕಟ್ಕೊಂಡು ನಿನ್ನ ಜೀವನ ಪರ್ಯಂತ ನರಕ ಯಾತನೆ ಅನುಭವಿಸ್ತೀಯೋ? ನಿನ್ನ ಒಂದು ಮಾತಲ್ಲಿ ನಾನು ಮರ್ಯಾದೆ ಉಳಿದಿದೆ. ನೀನ್ ತಂದೆ ಮಾತು ಕೇಳ್ತೀಯೋ, ಇಲ್ಲ ತಾಯಿ ಮಾತು ಕೇಳ್ತೀಯೋ? ನಾನು ತಾಯಿ ಮಗಳಾಗಿರ್ತೀನಿ ಡ್ಯಾಡಿ. ಓಹೋ, ಎಲ್ರೂ ಸೇರ್ಕೊಂಡು ಮಸೂತ್ ಮಾಡ್ತಿದ್ದೀರಾ? ಅದ್ ಹೇಗ ಅವಳು ಸಿದ್ದೇಗೌಡ ಸೊಸೆ ಆಗ್ತಾಳೆ ಅಂತ ನಾನು ನೋಡ್ತೀನಿ.
ನಿನ್ನೆ ನೋಡುವ ಆಸೆ ಈ ಕಣ್ಣಲ್ಲಿ ತುಂಬಿದೆ ನೋಡು, ನಿನ್ನ ಸೇರುವ ಆಸೆ ನನ್ನೆದೆಯನ್ನು ಕಾಡಿದೆ ನೋಡು, ಅದು ಏತಕ್ಕೆ ನೋಡುವ ಆಸೆ ಈ ಕಣ್ಣಲ್ಲಿ ತುಂಬಿದೆ ನೋಡು, ನಿನ್ನ ಸೇರುವ ಆಸೆ ನನ್ನೆದೆಯನ್ನು ಕಾಡಿದೆ ನೋಡು, ಅದು ಏತಕ್ಕೆ ಗೊತ್ತಾ ಮಿಸ್ಟರ್? ಮಲ್ಲಿಗೆ ಹೂವಿನ ದಂಡೆಯ ನೋಡಲು ನಿನ್ನ ನೆನಪಾಗಿ, ಕಾಣುವ ಬಯಕೆಯ ಬಾರಕ್ಕೆ ಸೋಲುವೆ ಚಿನ್ನ ನಿನಗಾಗಿ, ರಾತ್ರಿಯ ಚಂದ್ರನ ನೋಡಲು ಏನೋ ನೋವಾಗಿ, ವೇದನ ತಾಳದ ಹೊರಳುವ ಮಂಚದಿ ಮೈ ಬಿಸಿಯಾಗಿ, ಮಾತಲ್ಲಿ ಕೊಲ್ಲಬೇಡ ನೀ ದೂರ ನಿಲ್ಲಬೇಡ, ಮಾತಲ್ಲಿ ಕೊಲ್ಲಬೇಡ ನೀ ದೂರ ನಿಲ್ಲಬೇಡ, ಸನಿಹಕ್ಕೆ ಹಾಯಾಗಿ ಬಾಬೊಲವಿಂದ. ನಿನ್ನೆ ನೋಡುವ ಆಸೆ ಈ ಕಣ್ಣಲ್ಲಿ ತುಂಬಿದೆ ನೋಡು, ನಿನ್ನ ಸೇರುವ ಆಸೆ ನನ್ನೆದೆಯನ್ನು ಕಾಡಿದೆ ನೋಡು, ಅದು ಏತಕ್ಕೆ ಗೊತ್ತಾ? ಮಳೆಯಲ್ಲಿ ಕುಣಿಯುವ ನವಿಲನ್ನು ನೋಡಲು ಮನಸ್ಸು ಹೂವಾಗಿ, ಬಳಲುವೆ ನಿನ್ನನ್ನು ಸೇರುತ್ತ ಕುಣಿಯುವ ಚಪಲ ಹಣ್ಣಾಗಿ, ಮಾಗಿಯ ಚಳಿಯಲ್ಲಿ ಗಡಗಡ ನಡುಗಿರೆ ನೂರು ಕನಸಾಗಿ, ಕಲ್ಪನೆಯಲ್ಲೇ ತೇಲುವೆ ದಿನವೂ ನಿನ್ನ ಜೊತೆಯಾಗಿ, ಇನ್ನೇಕೆ ಕಲ್ಪನೆ ನಿನಗೆ ಬಂದಾಯ್ತು ನಾನು ಬಳಿಗೆ, ಇನ್ನೇಕೆ ಕಲ್ಪನೆ ನಿನಗೆ ಬಂದಾಯ್ತು ನಾನು ಬಳಿಗೆ, ಹರುಷವೇ ಬಾಳೆಲ್ಲ ಬಾ ನಿನಗೆಂದು. ನಿನ್ನೆ ನೋಡುವ ಆಸೆ ಈ ಕಣ್ಣಲ್ಲಿ ತುಂಬಿದೆ ನೋಡು, ನಿನ್ನ ಸೇರುವ ಆಸೆ ನನ್ನೆದೆಯನ್ನು ಕಾಡಿದೆ ನೋಡು, ಅದು ಏತಕ್ಕೆ ಗೊತ್ತಾ ಮಿಸ್? ನಿನ್ನೆ ನೋಡುವ ಆಸೆ ಈ ಕಣ್ಣಲ್ಲಿ ತುಂಬಿದೆ ನೋಡು, ನಿನ್ನ ಸೇರುವ ಆಸೆ ನನ್ನೆದೆಯನ್ನು ಕಾಡಿದೆ ನೋಡು, ಅದು ಏತಕ್ಕೆ ಗೊತ್ತಾ ಮಿಸ್ಟರ್? Yeah, now I know, of course. ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಮಹಾಕಾಳಿ ನಮೋಸ್ತುತೆ. ಈಗ ಭಾಮ ಓದ್ದವಳು, ಅದನ್ನೆಲ್ಲ ನಂಬ್ಕೊಂಡು ಈ ಹುಡುಗನ ಜೊತೆ ಸಂಸಾರ ಮಾಡಕ್ ಹೋಗ್ತಾಳ? ನಮ್ ಭಾಮ ನನ್ ಮಾತ್ ಕೇಳೇ ಕೇಳ್ತಾಳೆ. ಹಾಗಲ್ಲ, ಈಡು ಜೋಡಿ ಚೆನ್ನಾಗಿದ್ರೆ ಬಾನಾಡಿಯಾಗಿ ಹಾಯಾಗಿರ್ಬಹುದು, ಇಲ್ದಿದ್ರೆ ಎತ್ತು ಏರ್ಗಳಿದ್ದು ವಾಣ ನೀರ್ಗಳಿದ್ದು ಅನ್ನಾಗ ಹಾಕ್ಬಾರ್ದು ಅಷ್ಟೇ. ಭಾಮ, ನಾನು ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಬ್ರು ಮನ್ಸನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳದೆ ಎಲ್ಲೋ ಊರ್ ಬಿಟ್ಟು ಹೋದವನ್ನ ಅವ್ನು ನಿಮ್ ಸರಿಯಾದ ಜೋಡಿ ಅಲ್ವೇ ಅಂತ ತಿಳಿದೆ ಈ ತೀರ್ಮಾನಕ್ಕೆ ಬಂದಿರೋ ತಪ್ಪು. ನೋಡಿ, ನೀವು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಆದದ್ದನ್ನೆಲ್ಲ ಮರೆತು ನಿಮ್ಗೆ ಒಪ್ಪಿಯಾದನ್ನ ಮದುವೆ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಗೋಪಿ, ನನ್ ಮನಸ್ಸು ಹೇಳ್ತಿದೆ
ನನ್ ದೇವ್ರು ಹೇಳ್ತಿದ್ದಾನೆ, ನನಗ್ ಗಂಡನಾಗಿರೋರು ನನಗ್ ಪ್ರೀತಿಯಾಗಿರೋರೇ ಆಗಿರ್ತಾರೆ, ನನಗೆ ಇಷ್ಟವಾಗಿರೋರೇ ಆಗಿರ್ತಾರೆ. ಗೋಪಿ, ನಮ್ಮ ಯಜಮಾನ್ರು ಭಾಮನ್ನ ಡೆಲ್ಲಿ ಕರ್ಕೊಂಡೋಗಿ ರವಿ ಜೊತೆ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಶಿವಳ್ಳಿಲಿರೋ ಇವ್ರ ಮಾವನ ಮನೇಲಿ ಇವಳನ್ನ ಬಿಟ್ಬಿಟ್ಟು ಬಂದ್ರೆ ಸಾಕು, ಇವಳ ಆ ಮನೆ ಸೇರಿದ್ರೆ ಸಾಕು. ಬಂದ್ಬಿಟ್ರು, ಬೇಗ ಹೋಗಿ. ಗೋಪಿ, ಹೋಗಮ್ಮ, ಇವಳನ್ನ ಅವಳ ಮಾವನ ಮನೆಗೆ ತಲುಪಿಸೋ ಜವಾಬ್ದಾರಿ ನಿಂದು. ಬೇಗ ಹೋಗಿ ಬೇಗ. ಕಾಣಿಸ್ತಾ ಇದೆಯಲ್ಲ, ಅದೇ ಮನೆ. ಓಡು ಓಡ್ ಬೇಗ. ಯಾರು? ಸಿದ್ದೇಗೌಡ್ರು. ನಾನೇ. ಮಾವಯ್ಯ, ನಾನೇ ಮಾವಯ್ಯ, ನಿಮ್ ಸೊಸೆ. ಸೊಸೆನಾ? ನಮ್ಮಪ್ಪ ನನಗ್ ಬೇರೆ ಮದ್ವೆ ಮಾಡ್ಬೇಕು ಅಂತ ಏರ್ಪಾಡ್ ಮಾಡ್ತಿದ್ರು. ನಮ್ಮಮ್ಮ ನನಗೆ ನಡೆದ ಎಲ್ಲಾ ವಿಷಯ ತಿಳಿಸ್ಬಿಟ್ಟು ನೀನ್ ಅಲ್ಲಿಗೆ ಹೋಗು ಅಂತ ಕಳ್ಸಿದ್ರು. ನಾನು ಓಡೋಡ್ ಬಂದ್ಬಿಟ್ಟೆ ಮಾವಯ್ಯ. ಅವರೆಲ್ಲಿ ಮಾವಯ್ಯ? ಯಾರು ನಿನ್ನ ಈ ಮನೆಗೆ ಸೊಸೆಯಾಗಿ ತಂದು ನಿನ್ ಜೊತೆ ಸುಖವಾಗಿ ಬಾಳ್ಬೇಕು ಅಂತ ಆಸೆ ಪಟ್ಲು, ಅವಳಿ ಪ್ರಪಂಚನೇ ಬಿಟ್ಟು ಹೊರಟೋದ್ಲು. ಯಾರು ಮದುವೆಯಾಗಿ ಈ ಮನೇಲಿ ನೀನ್ ಬಾಳ್ಬೇಕು ಅಂತಿದ್ಯೋ ಅವರು ಈ ಮನೆ ಬಿಟ್ಟೇ ಹೊರಟೋದ. ಇದನ್ನೆಲ್ಲ ನೋಡುತ್ತಿದ್ದು ಬದುಕಿದ್ದೀರಮ್ಮ. ಏನ್ ಸೊಸೆಯೋ ಏನು ಮಗನೋ ಆ ದೇವರಿಗೆ ಗೊತ್ತು. ನೋಡವ್ವ, ನಿಮ್ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ನೀನ್ ಎಲ್ಲಾದ್ರೂ ಸುಖವಾಗಿ ಬಾಳವ್ವ. ನಾನ್ ನಿಮ್ ಉಪದೇಶ ಕೇಳೋಕ್ ಬರ್ಲಿಲ್ಲ. ಸಿದ್ದಪ್ಪಣ್ಣ, ಶಿವು ಊರಿಗೆ ಬಂದವನೆ. ಶಿವು ಆ ಮರದ ಹತ್ರ ನಿಂತವನೆ. ಹೌದಾ?
ಇಲ್ಲೇ ಕೂತಿದ್ದ. ನೀನ್ ನೋಡಿದ್ಯಾ? ನಾನ್ ನೋಡ್ದೆ, ಗಾಡಿಲಿ ಯಾರನ್ನೋ ಕರ್ಕೊಂಬಂದ. ನಿಮ್ ಮನೆ ಆಗಿರು, ನಾನು ಹೋಗಿ ಅವ್ರು ಕರ್ಕೊಂಡ್ ಬಂದ್ಬಿಡ್ತೀನವ. ಮನೆ ಆಗಿರವ, ಈಗಲೇ ಬಂದ್ಬಿಡ್ತೀನಿ. ವಂಶದಾಗೆ ನಾವು ಇನ್ನೊಬ್ಬರು ತಲೆ ಬಾಗದವರಲ್ಲ. ಆ ರಂಗೇಗೌಡ ಮಾಡಿ ದ್ರೋಹಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಮುಳ್ಳು ಮುಳ್ಳಿನ ತೆಗಿಬೇಕು. ತಗೋ. ಅಯ್ಯೋ,
ಆತ್ಮೀಯತೆ ಬಾಂಧವ್ಯಗಳ ಮುಂದೆ ನನ್ನ ರಾಜಕೀಯ ಗೆಲ್ಲಿಲ್ಲ. ನಿಮ್ಮ ಸೊಸೆಯನ್ನು ನಿಮ್ಗೆ ಒಪ್ಪಿಸಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ ಭಾವ. ರಂಗೇಗೌಡ ರಂಗೇಗೌಡ ರಂಗೇಗೌಡ